ಒಂದು ಸುಮ್ಮನೆ ಕತೆ ಹೇಳ್ತೀನಿ ಕೇಳಿ. ಒಂದು ಹುಡುಗಿ ವಯಸ್ಸಿಗೆ ಬಂದಿತ್ತು, ಅವ್ರ ಅಪ್ಪ ಮದುವೆ ಮಾಡ್ಬೇಕಂತಿದ್ದ. ಅದಕ್ಕೆ ಮದುವೆ ಮಾಡ್ಕೊಳ್ಳುವಾಗ ಅವ್ರ ಅಪ್ಪ ಹೇಳದ್ನಂತ ಹುಡುಗಿಗೆ, ನೋಡವ ಮತ್ ನಿನಗೆ ವರ ನೋಡಕತ್ತೀವಿ, ಅಲ್ಲಿ ನಮಗ್ ಗೊತ್ತಿಲ್ಲ ಮಂದಿಗೆ ಏನು ಹುಡುಕೋದು, ನಮ್ಮ ಓಣ್ಯಾಗ ಮತ್ ನಮಗ್ ಗೊತ್ತಿದ್ದ ಹುಡುಗ ಕಲ್ಲು ಹೊಡಿತಾನ, ಕಲ್ಲು ಹೊಡಿಯು ಹುಡುಗನ ಮದುವೆ ಆಗುವ ಅಂತ. ಅವಾಗ ಹುಡುಗಂತೂ ನಾ ಕಲ್ಲು ಹೊಡ್ಯ ಹುಡುಗ ಮಾತ್ರ ಮದುವೆ ಆಗೋದಿಲ್ಲ ಅಂದ್ಲಕ್ಕೆ. ನಾ ಮದುವೆ ಆಗೋದಾದ್ರೆ ಅವ ಭಾರಿ ಶಕ್ತಿವಂತರಿರ್ಬೇಕು, ಅಂತವನ್ ಮದುವೆ ಆಗ್ತೇನೆ. ಅವ್ರಪ್ಪ ಅಂದ, ಮತ್ ನಮಗ್ ಕಲ್ಲು ಹೊಡ್ಯ ಹುಡುಗ ಇಲ್ಲೇ ಓಣ್ಯಾಗ ಮಗ್ಗಲ್ ಗೊತ್ತೈತಿ, ಅದಕ್ಕೆ ಮದುವೆ ಆಗಿ ಬಿಟ್ಟಿದ್ರೆ ಮುಗಿತಿತ್ತು, ಅಂಥ ಶಕ್ತಿವಂತನ ಎಲ್ಲಿ ಕರ್ಕೊಂಬರಿಲ್ಲ, ನೀನ ಹುಡುಕು ಅಂದವ. ಅವಾಗ ಅಕ್ಕಿ ಹೇಳದ್ದು, ಬ್ಯಾಡ ನಾನ ಹುಡುಕ್ತೀನಿ ಅಂತ ಚಂದ್ರನನ್ನು ಕೇಳದ್ಲಕ್ಕೆ. ಚಂದಮಾಮ ನೀ ಬಾಳ್ ಚಂದ ಕಾಣ್ತೀನಿ, ನಿನಗ್ ಮದುವೆ ಆಗ್ತೀನಿ. ಅವ ಚಂದ್ರಂದ, ನೋಡವ ನಮಗೇನ್ ನೋಡಕ್ಕಷ್ಟ ಚಂದ, ನಾವು ಅದು ಸ್ವಂತ ಬೆಳಕಿಲ್ಲ, ಸೂರ್ಯನ ಬೆಳಕು ಬಿದ್ದ ಮೇಲೆ ನಮಗ್ ಬೆಳಕು ಬರ್ತೈತಿ ಅಷ್ಟೇ, ನಮ್ ಬೇಡ, ನೀ ಮದುವೆ ಆಗದಿದ್ರೆ ಸೂರ್ಯಗ್ ಮದುವೆ ಆಗ. ಅವ ಸೂರ್ಯನಿಗೆ ಕೇಳದ್ಲಕ್ಕಿ. ಅವ ಸೂರ್ಯ ಅಂದ, 15 ಲಕ್ಷ ಕಿಲೋಮೀಟರ್ ದೂರ ಇದ್ದಿದ್ದಕ್ಕೆ 50 ಬಿಟ್ಟು 56 ಅಲ್ಲೇ ಹೋಕ್ಕವು, ಆ ತಾಪಕ್ಕ ನೀ ನನ್ನ ಮದುವೆ ಆಗ್ತೀವ, ಬೇಡ. ಮತ್ತ ಅಷ್ಟೇ ಅಲ್ಲ, ನಾವ್ ಎಷ್ಟೇ ಪ್ರಖರತೆ ಬೆಳಕಿದ್ರು ಒಂದು ಮೋಡ ಅಡ್ಡ ಬಂತು ಅಂದ್ರ ನಾವು ಕಾಣೋದೇ ಇಲ್ಲ. ನಮಗಿಂತ ಶಕ್ತಿಶಾಲಿ ಅಂದ್ರ ವರುಣದೇವ, ಮೇಘ ಐತೆಲ್ಲ, ಅವನ ಮದುವೆ ಆಗ ನೀನು. ಆ ಹುಡುಗಿ ಆ ಮೇಘದೂತನ ಹತ್ರ ಹೋತ್. ಮೇಘದೇವನಿಗೆ ಕೇಳಿ, ಅಲ್ಲ ನಿನಗ ಮದುವೆ ಆಗಬೇಕಂತ ಮಾಡೀನಿ. ಅವಾಗ ಮೇಘದೂತ ಹೇಳ್ದ, ಮೇಘದೇವ ನಮ್ದೇನ್ ಬೇಡವ, ನಮ್ದೇನ್ ಶಕ್ತಿವಂತರ ನಾವು ಅಲ್ಲ, ಒಂದ್ ದೊಡ್ಡ ಕಲ್ಲಿನ ಗುಡ್ಡ ಹಿಂಗ್ ನಿಂತು ಅಂದ್ರ ಮೋಡಗಳು ನಾವ್ ಎಷ್ಟೇ ಫೋರ್ಸ್ ಆಗಿ ಹೋಗ್ಲಿ, ಆ ಕಲ್ಲಿನ ಗುಡ್ಡ ನಮಗ್ ಹಿಡ್ಕೊಂತು ಅಂತಂದ್ರ ಮುಗಿತ್, ನಾವ್ ಮುಂದಕ್ಕ ಹೋಗಕ್ ಬರೋದಿಲ್ಲ, ನೀ ಮದುವೆ ಆಗದಿದ್ರ ಕಲ್ಲಿನ ಗುಡ್ಡಕ್ಕಾಗಂತ. ಆ ಹುಡುಗಿ ಆ ಕಲ್ಲಿನ ಗುಡ್ಡಕ್ಕೆ ಕೇಳದ್, ಅಲ್ಲ ನೀ ನನಗ್ ಮದುವೆ ಆಗಿ, ನೀ ಬಹಳ ಶಕ್ತಿಶಾಲಿ ಅಂತಾರ. ಅವಾಗ ಅದ ಕಲ್ಲಿನ ಗುಡ್ಡ ಹೇಳ್ತಂತ, ನಾವೇನು ಶಕ್ತಿಶಾಲಿ ಅಲ್ಲ, ಆ ಕಲ್ಲೊಡೆ ಹುಡುಗ ಬಂದಂದ್ರ ನಮಗ್ ಒಂದ್ ಚಾನ ಹಚ್ಚಿ ಹೊಡೆದ್ರೆ ಪೂರಾ ಪುಡಿ ಪುಡಿಯಾಗಿ ಹೋಗ್ಬಿಡ್ತೀವಿ ನಾವು. ನೀ ಮದುವೆ ಆಗದಿದ್ರೆ ನಿಮ್ಮ ಓಣ್ಯನ ಕಲ್ಲೊಡೆ ಹುಡುಗಾಗ ಅಷ್ಟೇ, ನೀ ಏನ್ ಆಕಾಶದ ಕಡೆ ನೋಡಬೇಡ ಅಂತ. ಅಂದ್ರೆ ಯಾರೂ ಸಣ್ಣವರಿಲ್ಲ, ಎಲ್ಲರೂ ದೊಡ್ಡವರು ಈ ಜಗತ್ತಿನಲ್ಲಿ ಅಷ್ಟೆ. ಅದಕ್ಕೆ ಒಬ್ಬ ಗುರು ಒಬ್ಬ ಶಿಷ್ಯನಲ್ಲಿ ಅರುವನ್ನ, ವಿಚಾರವನ್ನ, ಜಾಗೃತಿಯನ್ನ ಮೂಡಿಸುವವನು ನಿಜವಾದ ಗುರು ಆಗ್ತಾನೆ. ಆ ದಿಶೆಯಲ್ಲಿ ನಿಮ್ಮ ಗುರುಗಳು ಇಡೀ ಸಮಾಜದ ಮಕ್ಕಳಿಗೆ ಅವರಲ್ಲಿ ಶಿಕ್ಷಣವನ್ನು ತುಂಬುವುದು, ಶಾಂತಿಯನ್ನು ತುಂಬುವುದು, ಏಳಿಗೆಯನ್ನು ತುಂಬುವುದು, ಅಭಿವೃದ್ಧಿಯನ್ನು ತುಂಬುವುದು, ಇದೆಲ್ಲ ಗುರುಗಳು ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಅವರು ಒಂದು ಸುಂದರ ಮಾತು ಹೇಳ್ತಾರೆ, ಪ್ರತಿ ಸಮಾಜಕ್ಕೂ ಶಿಕ್ಷಣ ಎಷ್ಟು ಮುಖ್ಯ. ನಿನ್ನಲ್ಲಿ 2 ರೂಪಾಯಿ ಇತ್ತು ಅಂದ್ರ 1 ರೂಪಾಯಿ ನಿನ್ನ ಆಹಾರಕ್ಕಾಗಿ ಖರ್ಚು ಮಾಡು, 1 ರೂಪಾಯಿದು ಪುಸ್ತಕ ತಗೋ. ನಿನ್ನ ಹತ್ರ 2 ರೂಪಾಯಿ ಇತ್ತು ಅಂದ್ರ 1 ರೂಪಾಯಿ ಊಟ ಮಾಡು, ಆಹಾರಕ್ಕಾಗಿ ಖರ್ಚು ಮಾಡು, 1 ರೂಪಾಯಿದು ಪುಸ್ತಕ ತಗೋ. ಯಾಕಂದ್ರೆ 1 ರೂಪಾಯಿ ಕೊಟ್ಟ ಖರೀದಿಯ ಆಹಾರ ನಿನ್ನನ್ನು ಬದುಕಿಸ್ತೈತಿ, 2 ರೂಪಾಯಿ ಕೊಟ್ಟ ತಗೊಂಡ ಪುಸ್ತಕ ನಿನ್ನನ್ನು ಹೆಂಗ ಬದುಕಬೇಕು ಸಮಾಜದೊಳಗ ಅನ್ನುವುದನ್ನು ಕಲಿಸ್ತೈತಿ. ಪುಸ್ತಕ, ಶಿಕ್ಷಣ ಅಷ್ಟು ಮುಖ್ಯ. ಅದಕ್ಕಾಗಿ ಇಲ್ಲಿ ಗುರುಗಳು ಒಂದು ಶಿಕ್ಷಣ, ಸಮಾಜ ಎಲ್ಲವನ್ನು ಮಾಡಿದ್ದಾರೆ. ಅದಕ್ಕಾಗಿ ನಮ್ಮಲ್ಲಿ ಯಾವಾಗಲೂ ಕೀಳರಿಮೆ ಬೇಡ. ರವೀಂದ್ರನಾಥ್ ಟ್ಯಾಗೋರ್ ಅಂತಾನೆ, ದೇವರೆಲ್ಲದಾನ, ಹಿ ಈಸ್ ದೇರ್. ಯು ಶುಡ್ ನೆವರ್ ಸೀಕ್ ಹಿಮ್ ಇನ್ ದ ಡಾರ್ಕ್ ಕಾರ್ನರ್ ಆಫ್ ಎ ಟೆಂಪಲ್. ದೇವರನ್ನ ಗತ್ತಲೆಯ ಗರ್ಭಗುಡಿಯಲ್ಲಿ ದೇವರನ್ನ ಹುಡುಕಬೇಡ ಮನುಷ್ಯನೇ. ಓಪನ್ ದ ಐಸ್, ನಿನ್ನನ್ನು ಕಣ್ಣು ತೆಗೆದು ನೋಡು ಒಂದು ಕ್ಷಣ. ದೇವರು ಕೇವಲ ಗರ್ಭಗುಡಿಗಳಲ್ಲಿ ಇಲ್ಲ, ಹಿ ಈಸ್ ದೇರ್ ವೇರ್ ದ ಟಿಲ್ಲರ್ ಈಸ್ ಟಿಲ್ಲಿಂಗ್ ದಿ ಹಾರ್ಡ್ ಗ್ರೌಂಡ್ಸ್, where the path maker is breaking the hard stones. He is with them in sun and in shower. ದೇವರು ಕೇವಲ ಗರ್ಭಗುಡಿಗಳಲ್ಲಿಲ್ಲ, ದೇವನು ಎಲ್ಲಿದ್ದಾನಂತಂದ್ರ ಬಿಸಿಲು ಮಳೆಗೆ ಲೆಕ್ಕಿಸಿದ ದುಡಿಯುವ ರೈತನ ನೇಗಿಲಿನೊಳಗೆ ಕಷ್ಟಪಟ್ಟು ಕಲ್ಲು ಒಡೆದು ಮಂದಿರಗಳನ್ನ ನಿರ್ಮಿಸುವ ಕಲ್ಲು ಕುಟಿಗನ ಉಳಿಯೊಳಗೆ ದೇವರಿದ್ದಾನೆ. ಅದು ದೇವರ ನಿವಾಸ. He is there with them in sun and in shower. ದೇವನು ಎಲ್ಲದರಲ್ಲಿದ್ದಾನೆ. ಅಂಥ ದಿವ್ಯತೆಯನ್ನ
ನಿಮ್ಮೆಲ್ಲರ ಅಂತರಂಗದಲ್ಲಿ ತುಂಬಲಿಕ್ಕೆ ಪೂಜ್ಯ ಗುರುಗಳು ಇದೊಂದು ದೊಡ್ಡ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಇದೇ ದೇವ ಪೂಜೆ, ಬಸವಾದಿ ಶರಣರು ಕಲಿಸಿದ ದೇವ ಪೂಜೆ ಅಂದ್ರೆ ಸಮಾಜವನ್ನ ಮೇಲೆತ್ತುವ ಕಾರ್ಯವೇ ದೀನ ದಲಿತನಿಗೆ, ಬಡವ ಬಲ್ಲಿದನಿಗೆ ಅವನಿಗೆ ಅನ್ನ, ಅಕ್ಷರ, ಅರಿವು, ಆಶ್ರಯ, ಆರೋಗ್ಯ, ಆಧ್ಯಾತ್ಮ ದಾಸೋಹಗಳನ್ನು ಕೊಡುವುದರ ಮುಖಾಂತರ ಅವನನ್ನು ಮೇಲೆತ್ತುವುದೇ ನಿಜವಾದ ಪೂಜೆ. ಪೂಜಾ ಅಂದ್ರೆ ಬರೇ ಗರ್ಭಗುಡಿಯಲ್ಲಿ ಕುಳಿತುಕೊಂಡು ಮಾಡುವುದು ಪೂಜೆ ಅಲ್ಲ, ಬಿದ್ದಂತವನಿಗೆ ಮೇಲೆತ್ತುವ ಕಾಯಕವೇ ನಿಜವಾದ ದೇವ ಪೂಜೆ. ಬಸವಣ್ಣವ್ರಿಗೆ ಕೇಳಿದ್ರಂತ ಯಾರೋ, ಅಲ್ರಿ ನೀವು ಇಲ್ಲಿ ಕೆಳಗಿದ್ದ ಜನರ ಸೇವಾ ಮಾಡಂತೀರಿ, ಇದನ್ನ ಮಾಡಿದ್ರೆ ದೇವ ಪೂಜೆ ಅಂತಿರಲ್ಲ, ದೇವ್ರು ನಾವೇನ್ ತಿಳ್ಕೊಂಡಿವಿ, ಮ್ಯಾಲದನಂತ ತಿಳ್ಕೊಂಡಿವಿ. ಇಲ್ಲಿ ಕೆಳಗಿರುವ ಜನಗಳ ಸೇವಾ ಮಾಡಿದ್ರೆ ಮ್ಯಾಲಿರುವ ದೇವರಿಗೆ ಹೆಂಗ ಪ್ರೀತಿ ಬರ್ತದ ಹೇಳಿ ನಮಗೆ. ಜನ ಕೆಳಗದರ, ಇವ್ರು ಸೇವಾ ಮಾಡಿದ್ರೆ ಮ್ಯಾಲಿರುವ ದೇವರಿಗೆ ಹೆಂಗ ಪ್ರೀತಿ ಬರ್ತದೆ. ಅವಾಗ ಬಸವಣ್ಣವ್ರಂತಾರ, ನೋಡ್ರಿಪ್ಪ, ಈಗ ಒಂದು ತೆಂಗಿನ ಗಿಡ ಐತಿ, ಒಂದು ತೆಂಗಿನ ಗಿಡಕ್ಕ ತೆಂಗಿನ ಕಾಯಿಯೊಳಗೆ ನೀವು ಮ್ಯಾಲ್ ಹೋಗಿ ಯಾರು ಸಕ್ರಿ ನೀರು ಅದಕ್ಕೆ ತುಂಬಿಲ್ಲ, ಯಾರು ಸಕ್ರಿ ನೀರು ತುಂಬಿಲ್ಲ, ನೀರು ಹಾಕಿದ್ದು ಬೇರಿಗೆ ಹಾಕಿರಿ, ಬೇರಿಗೆ ನೀರು ಹಾಕಿದ್ರು ಮುಟ್ಟಿದ್ದು ತೆಂಗಿನ ಕಾಯಿಗೆ ಹೆಂಗ ಮುಟ್ಟೈತೋ ಹಂಗ ಈ ಜಗತ್ತಿನೊಳಗಿರುವ ಜನರನ್ನ, ಬಡವರ ಬಲ್ಲಿದರ ಸೇವೆ ನೀ ಕೆಳಗಿದ್ದವನಿಗೆ ಮಾಡಿದೆ ಅಂದ್ರೆ ಅದು ಮ್ಯಾಲಿದ್ದ ದೇವರಿಗೆ ತಾನೇ ಮುಟ್ತೈತದು ಅಂತ. ಮರದ ಬಾಯಿ ಬೇರೆಂದು ತಳಕೆ ನೀರೆರೆದರೆ ಮೇಲೆ ಫಲ್ಲವಿಸಿತ್ತು ನೋಡ, ಅದು ನಿಜವಾದ ಸೇವೆ. ಅಂಥ ಒಂದು ಸಂಕಲ್ಪವನ್ನು ಹೊತ್ಕೊಂಡು ಇಷ್ಟೆಲ್ಲ ಹಿರಿಯರನ್ನು ಕಟ್ಕೊಂಡು ಸಮಾಜವನ್ನು ಕಟ್ಕೊಂಡು 25 ವರ್ಷಗಳ ನಿರಂತರವಾದ ತಮ್ಮ ಸೇವೆಯನ್ನ ಗುರುಗಳು ಮಾಡ್ತಾ ಇದ್ದಾರೆ. ಅವರಿಗೆ ತಾವೆಲ್ಲ ಬೆನ್ನೆಲುಬಾಗಿ ನಿಲ್ಲಬೇಕು. ಯಾಕಂದ್ರೆ ಒಬ್ಬ ಸನ್ಯಾಸಿಯಾಗಿ 25 ವರ್ಷಗಳ ದೀರ್ಘ ಪ್ರಯಾಣ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ನನಗೆ ಪಟ್ಟಾಧಿಕಾರ ಆಗಿ 1 ವರ್ಷ ಆಗಿತ್ತು. ಒಬ್ಬ ಬಂದು ನಮಸ್ಕಾರ ಮಾಡಿ ಕಾಂಗ್ರೆಟ್ ಶ್ರೀ ಗುರುಗಳಂದ, ಅಂದ್ರೆ ಧನ್ಯವಾದಗಳು ತಮಗ ಅಂದ. ಎದಕ್ಕಪ್ಪ ಧನ್ಯವಾದ ಹೇಳಕತ್ತಿ ಅಂದೆ ನಾನು. ಇಲ್ಲ, ನೀವು ನಮ್ಮ ಮಠಕ್ಕೆ ಆಗಿ 1 ವರ್ಷ ಆತು, 1 ವರ್ಷ ನಮ್ಮ ಮಠ ಚಲೋ ನಡೆಸ್ಕೊಂಡು ಹೋದ್ರಿ, ಅದಕ್ಕೆ ನಿಮಗೆ ಧನ್ಯವಾದ ಹೇಳ್ತೀವಿ ಅಂದವ. ಅದಕ್ಕೆ ನಾ ಅವನಿಗೆ ಹೇಳಿದೆ, ನೀವು ನಮಗೆ ಹೇಳೋದು ಬೇಡಪ್ಪ, ನಾವ ನಿಮಗೆ ಧನ್ಯವಾದ ಹೇಳ್ತೀವಿ. ಅವ ಭಕ್ತ ಕೇಳ್ದ, ಅಲ್ಲ 1 ವರ್ಷ ಆಗಿದ್ದು ನಿಮಗೆ ಹೇಳಬೇಕು, ನೀವು ಉಲ್ಟಾ ನಮ್ಗ್ಯಾಕೆ ಹೇಳಕತ್ತೀರಿ? ಅಲ್ಲ, 1 ವರ್ಷ ಆಗಿದ್ದಕ್ಕ ನೀವು ನಮಗ್ ಹೇಳಿರಿ, 1 ವರ್ಷ ಸುಮ್ಮನೆ ಮಠದಾಗ ಇರಾಕ್ ಬಿಟ್ರಿ ಅಲ್ಲ, ಅದಕ್ಕೆ ನಿಮಗೆ ಹೇಳಕತ್ತೀವಿ ನಾವು ಅಂತ. ಬಿಡ್ಬೇಕಲ್ಲ ನೀವು ಸುಮ್ಮನೆ ನಮಗ. ಒಬ್ಬ ಸನ್ಯಾಸಿ, ಈಗ ನಿಮ್ಮ ಮನ್ಯಾಗ ಮಕ್ಕಳಿರ್ತಾರ, ಮಕ್ಕಳು ನಿಮ್ಮ ತೊಡಿ ಮೇಲೆ ಹೇಸಿಗೆ ಮಾಡ್ಕೊಂತಾರ, ಹೊಲಸು ಮಾಡ್ತಾರ. ನನ್ನ ಮಗ ಹೇಸಿಗೆ ಮಾಡ್ಯಾನಂತ ತಿಳ್ಕೊಂಡು ತೊಡಿ ಕೊಯ್ಕೊಂಡ ತಂದೆ ತಾಯಿ ಯಾರು ಭೂಮಿ ಮೇಲೆ ಇಲ್ಲ. ಆದ್ರ ಒಂದು ಸಮಾಜ ನಡೆಸುವಾಗ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಹೆಂಗ ನಿಮ್ಮ ಮಕ್ಕಳನ್ನ ಕ್ಷಮಾ ಮಾಡಿ ನೀವು ಮ್ಯಾಲೆ ಎತ್ಕೊಂತೀರಲ್ಲ, ಸ್ವಾಮಿಗಳು ಅಂದ್ರೆ ಸಮಾಜದ ಮಕ್ಕಳು, ನೀವು ಅವರನ್ನ ಮ್ಯಾಲೆ ಎತ್ಕೊಳ್ಳೋ ಗುಣ ಬೆಳೆಸ್ಕೋಬೇಕಾಗ್ತದೆ, ಅವರನ್ನು ದೊಡ್ಡವರನ್ನಾಗಿ ಮಾಡಬೇಕಾಗ್ತದೆ.